ಹಾಯ್ ಫ್ರೆಂಡ್ಸ್, ಇದು ವೆಡ್ನೆಸ್ಡೇಯ ಮಿನಿ ಲಾಗ್. ಇವತ್ತು ಅಕ್ಷಯ ತೃತೀಯ ಇದ್ದದ್ರಿಂದ ಇವತ್ತು ನಾವು ಮನೆಗೆ ಏನಾದ್ರು ವಸ್ತು ತೊಗೊಳ್ಳೋಣ ಅಂತ ಜಯನಗರದಲ್ಲಿರೋ ದೇವಿ ಇಂಟರ್ನ್ಯಾಷನಲ್ ಹೋಮ್ ಅಪ್ಲಯನ್ಸಸ್ ಕಂಪ್ನಿಗೆ ಬಂದಿದ್ವು. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ನಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತೇ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇವಾಗ ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಇಲ್ಲೊಂದು ಬೆಕ್ಕು ವಾಷಿಂಗ್ ಮಿಷಿನ್ ಮೇಲೆ ಮಲಗಿತ್ತು. ಅದು ಮಲಗಿರೋದು ನೋಡಿದ್ರೆ ಭಯ ಆಗೋಯ್ತು. ಅದು ಬದುಕಿದೆಯೋ ಇಲ್ವೋ ಗೊತ್ತಾಗಲಿಲ್ಲ. ಆ ಥರ ಮಲಗಿತ್ತು. ಏನು ಮಾಡಿದ್ರು ಎದ್ದೇಳ್ತಾನೆ ಇರಲಿಲ್ಲ. ಎಷ್ಟೊಂದು ಅರ್ಧ ಬರ್ಧ ಕಂಡುಬಿಟ್ಟು ನೋಡಿದ್ಮೇಲೆ ಗೊತ್ತಾಯಿತು ಇದು ಮಲಗಿದೆ ಅಂತ. ಈಗ ನಾವು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದರಲ್ಲಿ ಅವರು ನಿಮ್ಗೆ ಯಾವ ಕಂಪ್ನಿ ಬೇಕು ಅಂತ ಕೇಳಿದ್ರು. ಇದು ಬೆಸ್ಟ್ ಯಾವ ಕಂಪ್ನಿ ಇದೆ ಅದನ್ನೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅವರು 3 ಕಂಪ್ನಿಯಿಂದ ನಮಗೆ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ಸ್ಯಾಮ್ಸಂಗಿಂದ ಹೊಸ ಫೀಚರ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಡೆಮೋ ಕೊಟ್ಟರು. ನಮಗದು ತುಂಬ ಇಷ್ಟ ಆಯಿತು. ಅದಕ್ಕೆ ನಾವು ಸ್ಯಾಮ್ಸಂಗಲ್ಲೇ ವಾಷಿಂಗ್ ಮಿಷಿನ್ನ ನೋಡ್ತಾ ಇದ್ದೀವಿ. ಇವರಂತೂ ತುಂಬ ಚೆನ್ನಾಗಿ ನಮಗೆ ಡೆಮೋ ಕೊಟ್ಟರು ಮತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಮ್ಮನೇಲಿ ತೊಗೊಂಡಿರೋ ಆಗಲಿ ಟಿ ವಿ ಆಗಲಿ ಎಲ್ಲ ದೇವಿ ಕಂಪ್ನಿದೇ ಆಗಿರುತ್ತೆ. ಒಂದು ಕೂಡ ನಮಗೆ ಟ್ರಬಲ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ವಾಷಿಂಗ್ ಮಿಷಿನು ಕೂಡ ಇಲ್ಲೇ ತೊಗೋತಾ ಇದ್ದೀವಿ. ಹಾಗೆ ಇವಾಗ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಹೊರಗಡೆನೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವತ್ತು ನಾರ್ತ್ ಇಂಡಿಯನ್ ಫುಡ್ ತೊಗೋತಾ ಇದ್ದೀವಿ. ಈಗೆಲ್ಲ ಹೋಟೆಲ್ಗಳಲ್ಲಿ ಮೆನುನ ಬಾಯಲ್ಲಿ ಹೇಳೋದಕ್ಕಿಂತ ಈ ಥರ ಪ್ಯಾಕಿಂಗ್ ಮಾಡಿ ಮೆನುನ ಇಟ್ಟಿರ್ತಾರೆ. ಅದನ್ನು ನೋಡಿ ನಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇ ನನ್ನ ಮಗ ಬಂದು ರೋಟಿ ತೊಗೊಂಡ, ನಮ್ಮ ಮನೆಯವರು ರೋಟಿ ತೊಗೊಂಡ್ರು. ನನ್ನ ಇನ್ನೊಬ್ಬ ಮಗ ಬಂದು ಆಲೂ ಪರೋಟ, ನಾನು ಕುಲ್ಚಾ ತೊಗೊಂಡೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹೋಗೋ ತನಕ ಮನೆಗೆ ಲೇಟಾಗಿತ್ತು. ಟಿಂಕು ಬೇರೆ ಕಾಯ್ತಾ ಇರ್ತಾನಲ್ಲ, ಅದಕ್ಕೋಸ್ಕರ ಬೇಗ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.